ತುಂಬ ಎಮೋಷ್ನಲ್ ಆಗಿ ಮುಂದೆ ಸಾಗ್ತಾ ಹೋಗುತ್ತೆ. ಒಂದು ಒಳ್ಳೆ ಮೂವಿ ಇದೆ. ಯಾರೇ ಆಗಲಿ ಪ್ರತಿಯೊಬ್ಬರು ನೋಡಬೇಕು ಅಂತ ಒಳ್ಳೆ ಮೂವಿ. ನಾವು ಕಿಚ್ಚ ಸುದೀಪ್ ಅವ್ರ ಅಭಿಮಾನಿ ಆಗಿಬಿಟ್ಟು ಇವತ್ತು ಮೂವಿ ಬಂದಿ ಅಂದರೆ ಎಲ್ಲ ನಮ್ಮ ಸುದೀಪ್ ಸರ್ ಅಭಿಮಾನಿ ಹಿಡ್ಕೊಂಡು ಪ್ರತಿಯೊಬ್ಬರು ನೋಡಲೇಬೇಕು. ಈ ಮೂವಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಮೂವಿ ಮಾತ್ರ ಸಖತ್ತಾಗಿದೆ. ಲಾಸ್ಟಲ್ಲಿ ಮಾತ್ರ ಎಮೋಷ್ನಲ್, ತುಂಬ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನೋಡ್ತಾ ಇದ್ರೆ. ಆ ಥರ ಅವರು ಸಾಯೋದನ್ನ ನೋಡೋಕ್ಕಾಗ್ತಾ ಇಲ್ಲ. ಅದ್ಭುತವಾಗಿದೆ ಮೂವಿ ಮಾತ್ರ, ಸಖತ್ತಾಗಿದೆ. ಎಲ್ಲರೂ ನೋಡ್ಬೋದು. ಥ್ಯಾಂಕ್ ಯು. ತುಂಬಾ ಸೂಪರ್ ಆಗಿದೆ ಮೂವಿ. ಮತ್ತೆ ನಮ್ಮ ಬಾಸು ದರ್ಶನ್ ಸರ್ ಅವ್ರ ಜೊತೆ ರಾಬರ್ಟ್ ಫ್ರಮ್ ಅದೇ ಒಂದು ಇದರಲ್ಲಿ ರಿಲೇಷನ್ ಇತ್ತು, ಅದೇ ಟೈಪು. ಒಂದು ಲಾಸ್ಟಿಗೆ ನೋಡೋಕ್ಕೂ ಒಂದು ಸ್ಟೋರಿ, ಒಂದು ಕಣ್ಣಲ್ಲಿ ನೀರು ಬರುತ್ತೆ, ಒಂಥರ ಇಂಟ್ರೆಸ್ಟ್ ಆಗಿದೆ. ಎಲ್ಲ ಫ್ಯಾಮಿಲಿ ನೋಡ್ಬೋದು. ಅದ್ಭುತವಾಗಿದೆ ಮೂವಿ ಮಾತ್ರ. ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ಚೆನ್ನಾಗಿದೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಸರ್ ತುಂಬ ಅದ್ಭುತವಾದ ಒಂದು ಮೂವಿ ಮೂಡಿ ಬಂದಿದೆ. ವಿನೋದ್ ಪ್ರಭಾಕರ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶ್ರುತಿ ಮೇಡಮ್ ಸಹ ತುಂಬ ಆ್ಯಕ್ಟಿಂಗ್ ಮಾಡಿದರೆ, ಕಿಟಿ ಸರ್ ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ. ತುಂಬ ಚೆನ್ನಾಗಿದೆ ಫಿಲಮ್ಮು. ಎಲ್ಲರೂ ಎಲ್ಲ ಒಂದು 2-3 ಸಲ ನೋಡ್ಬೋದು. ಆ ಥರ ಒಂದು ಒಳ್ಳೆ ಫಿಲಮ್ ನವೀನ್ ರೆಡ್ಡಿ ಸರ್ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ವಿನೋದ್ ಪ್ರಭಾಕರ್ ಅವ್ರನ್ನ ಲಾಸ್ಟ್ ಒಂದು 25 ವರ್ಷ ಬ್ಯಾಕು ಒಂದು ಲಿಬರ್ಟಿ ಶೇಕ್ ಹ್ಯಾಂಡ್ ಕೊಟ್ಟಿದೆ. ಇವತ್ತು ವಿನೋದ್ ಪ್ರಭಾಕರ್ ಅವರು ಸಿಗ್ತಾರೆ ಅಂತ ಕಾಯ್ತಾ ಇದ್ದೀನಿ. ಅವ್ರನ್ನ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಈ ಪಿಕ್ಚರು ತುಂಬ ಚೆನ್ನಾಗಿದೆ, ಒಂದು ವಿಭಿನ್ನವಾಗಿ ಚೆನ್ನಾಗಿ ಬಂದಿದೆ. ಶ್ರುತಿ ಅಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಉದ್ದೇಶದಿಂದ ಅವ್ರಿಗೆ ಕಾಯ್ತಾ ಇದ್ದೀನಿ. ಈ ಮೋಸ್ಟ್ಲಿ ಒಳಗಡೆ ಇರ್ಬೋದು. ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಈಗೊಂದು ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಅವ್ರಿಗೊಂದು ವಿಶಸ್ ಮಾಡೋಕ್ಕಾಗಲಿ, ಒಂದು ಶೇಕ್ ಹ್ಯಾಂಡ್ ಕೊಡೋಕ್ಕಾಗಲಿ. ಅವ್ರ ತಂದೆಯವ್ರಿಗೆ ವಿಶ್ ಮಾಡಿದ್ದೆ. ಲಾಸ್ಟ್ 25 ಇಯರ್ಸ್ ಬ್ಯಾಕ್ ಅವರು ಫಸ್ಟ್ ಟೈಮ್ ನಾನೊಂದು ಹೀರೋಗ ಒಂದು ಶೇಕ್ ಹ್ಯಾಂಡ್ ಕೊಟ್ಟಿರೋದಿದೆ, ಅದು ಟೈಗರ್ ಪ್ರಭಾಕರ್ಗ. ಈಗೊಂದು ವಿನೋದ್ ರಾಜ್ಕುಮಾರ್ ಅವ್ರು ಸಿಕ್ಕಿದ್ದಾರೆ. ಅಯ್ಯೋ ಸಾರಿ, ನಮ್ಮ ಅವ್ರ ಮಗ ಅವರು ಸಿಕ್ಕಿದ್ದಾರೆ. ಅವ್ರಿಗೊಂದು ಇದು ಮಾಡ್ತೀವಿ. ಟೋಟಲಿ ಹೇಳ್ಬೇಕಂತಂದ್ರೆ ಫ್ಯಾಮಿಲಿ ಬಂದು ಕೂತ್ಕೊಂತ ನೋಡೋವಂಥ ಒಂದು ಒಳ್ಳೆ ಸಿನಿಮಾ. ಯಾಕಂದರೆ ತುಂಬ ದಿವಸ ಆದಮೇಲೆ ನಮ್ಮ ವಿನೋದಣ್ಣ ಒಂದು ಸಿನಿಮಾ ಮಾಡಿದ್ದಾರೆ. ಇಷ್ಟು ದಿವಸ ಅವ್ರು ಏನು ಸಿನಿಮಾ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಸಿನಿಮಾಗಳೆಲ್ಲ 100 ಡೇಸ್ ಆಗಿದೆ. ಬಟ್ ಈ ಸಿನಿಮಾನು ಕೂಡ ಪಕ್ಕ 100 ಡೇಸ್ ಆಗಿದೆ. ಯಾಕಂದರೆ ಅವ್ರನ್ನ ಆದಷ್ಟು ಬೆಳೆಸೋಕ್ಕೆ ಟ್ರೈ ಮಾಡಬೇಕು. ಎಲ್ಲ ಒಂದು ಹೆಜ್ಜೆ ಹಿಂದೆ ಇದ್ದಿದ್ದಾರೆ ಅಂತ ಅಂದ್ಬಿಟ್ಟು ಮನುಷ್ಯಗೆ ತುಂಬ ಬೇಜಾರಾಗುತ್ತೆ. ಅವ್ರನ್ನ ಯಾರು ಮುಂದೆ ತರ್ತಾ ಇಲ್ಲ. ಹಾಗಾಗಿ ನಾನು ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ ಕೇಳ್ಕೊಳ್ಳೋದಂತೆ, ನಮ್ಮ ವಿನೋದಣ್ಣನ ಇಂಥ ಸಿನಿಮಾ ಕೊಡಿ, ಇನ್ನು ಆದಷ್ಟು ಮುಂದೆ ತರೋಕ್ಕೆ ಅವ್ರನ್ನ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಮಾದೇವ ಸಿನಿಮಾನ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಬೇಕು. ಇವತ್ತು ನಮ್ಮ ರಾಜ್ಯಾದ್ಯಂತ ಸಿನಿಮಾ, ನಮ್ಮ ಮಾದೇವ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ವಿನೋದಣ್ಣ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಸೋನಲ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ನವೀನ್ ರೆಡ್ಡಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಸೂಪರ್ ಆಗಿದೆ. ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಸಾಂಗ್ ಇದೆ. ಸಿನಿಮಾ ಒಳ್ಳೆ ಹಿಟ್ ಆಗಿದೆ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್ ಆಗಿ ಮಾಡಿದ್ದಾರೆ ಸರ್ ಅವರು. ಒಳ್ಳೆ ದಾಖಲೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಸೂಪರ್ ಆಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಭಯಂಕರ ಇದೆ ಸರ್. ಕ್ಲೈಮ್ಯಾಕ್ಸ್ ಮಾತ್ರ ಆ ಥರ ಯಾರು ಮಾತಾಡೋಕ್ಕಾಗಲ್ಲ ಸರ್. ಸಿನಿಮಾ ಸೂಪರ್ ಹಿಟ್ ಆಗಿದೆ. ನಮ್ಮ ಅಣ್ಣನಿಗೆ ಒಂದು ಸಕ್ಸಸ್ ಸಿಗಬೇಕಾಗಿತ್ತು. ಕನ್ನಡ ಸಿನಿಮಾದಲ್ಲಿ 6 ತಿಂಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲ ಪ್ರೇಕ್ಷಕರೆಲ್ಲ ಕನ್ನಡ ಸಿನಿಮಾನ ನೋಡಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ. ಪ್ರೀತಿ ಒಬ್ಬ ಮನುಷ್ಯನ ಕ್ರೂರಿಯಾಗೋ ಮಾಡುತ್ತೆ. ಅದೇ ಪ್ರೀತಿ ಕ್ರೂರಿ ಮನುಷ್ಯನ ಮನುಷ್ಯನಾಗಿ ಮಾಡ್ತದೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಫಿಲಮ್ ಅದ್ಭುತವಾಗಿ ನವೀನ್ ರೆಡ್ಡಿ ಅವರು ಮಾಡಿದ್ದಾರೆ. ಕ್ಷಣಕ್ಕೂ ಕಣ್ಣೀರು ತರಿಸುವಂಥ ಒಂದು ಸನ್ನಿವೇಶಗಳಿವೆ. ಮತ್ತು ಶ್ರುತಿ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಟೈಗರ್ ಪ್ರಭಾಕರ್, ವಿನೋದ್ ಪ್ರಭಾಕರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೋನಾಲ್ ಅವರು ಒಳ್ಳೆ ಎಲ್ಲ ನಮ್ಮ ಕನ್ನಡಕ್ಕೆ ಒಂದು ಅತ್ಯುತ್ತಮವಾದ ಮೂವಿ ಬಂದಿದೆ. ಕಾಟರೆ ಬಿಟ್ಟರೆ ಮಾಧವ 2ನೇದು ಬಂದು ಎಲ್ಲ ನೋಡಿ ಆನಂದದಿಂದ ನೋಡ್ಕೊಂಡು ಎಲ್ಲರೂ ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ಬೆಳ್ಕತ್ತೀನಿ ಕನ್ನಡಿಗರನ್ನ. ಜೈ ಹಿಂದ್, ಜೈ ಕರ್ನಾಟಕ. ಕ್ಲೈಮ್ಯಾಕ್ಸ್ ತುಂಬಾ ಅದ್ಭುತ, ಕಣ್ಣೀರು ತರಿಸುತ್ತ. ಅದು ಎಲ್ಲ ಮಾತಾಡೋಂಗಿಲ್ಲ. ಕ್ಲೈಮ್ಯಾಕ್ಸ್ ಮಾತ್ರ ನಮಗೆ ಕಣ್ಣೀರು ಬಂದ್ಬಿಟ್ಟದ. ಇನ್ನೊಂದ್ಸರಿ ನಾವು ಅದನ್ನ ನೋಡಿ ಅದ್ಭುತವಾಗಿ ನೋಡ್ತಾ ಇದ್ರೆ ಎದ್ದು ಬರೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೂಪರ್ ಹಿಟ್ ಸರ್, ಸೂಪರ್ ಹಿಟ್. 100 ಡೇಸ್ ಓಡ್ತದೆ.